ಏನ್ ಹೇಳ್ತಿದ್ದೀರಿ ನೀವು? ಸ್ಮಶಾನಕ್ಕೆ ಹೋಗಿ ಸೂತ್ಕ ಅಂಟಿಸ್ಕೊಂಡ್ ಬಂದಿದ್ದಾನೆ, ಅದನ್ನೇ ಸರಿ ಅಂತಿದ್ದೀರಲ್ಲ ನೀವು. ಸೀತಾ, ಸ್ಮಶಾನ ಅಂದ್ರೆ ಅದು ಸೂತಕದ ಜಾಗ ಅಲ್ಲ ಕಣೆ, ಅದನ್ನ ಮುಕ್ತಿಧಾಮ ಅಂತಾರೆ. ಅಂದ್ರೆ ಪ್ರತಿಯೊಂದು ಜೀವಿಗೂ ಅಲ್ಲಿ ಮುಕ್ತಿ ಸಿಗೋ ಪವಿತ್ರವಾದ ಸ್ಥಳ ಅಂತ. ನಾನಾಗ್ಲಿ, ನೀನಾಗ್ಲಿ, ಬಡವನಾಗ್ಲಿ, ಸಾಹುಕಾರ ಆಗ್ಲಿ ಕಡೆಗೆ ಹೋಗೋದು ಆ ಜಾಗಕ್ಕೆ ಅಂದಾಗ ಆ ಜಾಗ ಸೂತಕ ಹೇಗೆ ಆಗುತ್ತೆ? ಹಾಗಾದ್ರೆ ಹಿರಿಯರು ಮಾಡಿದ ಶಾಸ್ತ್ರ ಅದಕ್ಕೆ ಯಾವುದು ಅರ್ಥ ಇಲ್ವಾ? ಯಾಕಿಲ್ಲ, ಹುಟ್ಟಿಗಿಂತ ಸಾವಿಗೆ ಹೆಚ್ಚು ಮಹತ್ವ ಕೊಟ್ಟಿರೋದು ನಮ್ಮ ಪೂರ್ವಿಕರೇ. ಅದಕ್ಕೆ ಹುಟ್ಟಿಗಿಂತ ಸಾವಿನಲ್ಲೇ ನೂರಾರು ಕರ್ಮಗಳನ್ನು ಮಾಡಬೇಕು ಅಂತ ಹಿರಿಯರು ಹೇಳಿರೋದು. ಭವಬಂಧನಗಳನ್ನು ಬಿಟ್ಟ ಸನ್ಯಾಸಿ ಕೂಡ ತನ್ನ ತಾಯಿ ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ಅಧಿಕಾರ ಕೊಟ್ಟಿದೆ ನಮ್ಮ ಧರ್ಮ. ಅಂತ್ಯಕ್ರಿಯೆಗಿರೋ ಮಹತ್ವ ಅಂತದ್ದು. ಬಾಕಿವೆಲ್ಲ ನಮ್ಮ ಕಟ್ಟುಪಾಡುಗಳಿಗೆ ನಾವೇ ರೂಪಿಸ್ಕೊಂಡಿರೋದು. ಅಣ್ಣ ಹೇಳ್ತಾ ಇರೋದು ಸರಿ, ಹಾಗಂತ ನೀವು ಹೇಳ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಹಿಂದೆ ಜನ ಯಾವ್ಯಾವ ರೋಗಗಳಿಂದ ಸಾಯ್ತಾ ಇದ್ರೋ ಗೊತ್ತಾಗ್ತಾ ಇರಲಿಲ್ಲ. ದೇಹದಿಂದ ಯಾವ ರೋಗನೂ ಅಂಟ್ಕೋಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಸಾವಿಗೆ ಹೋಗಿ ಬಂದವ್ರ ಕೈಯಲ್ಲಿ ಸಗಣಿ ನೀರು ಮುಟ್ಟಿಸ್ತಾ ಇದ್ರು, ಹಾಗೆ ಸ್ನಾನ ಮಾಡಬಾ ಅಂತ ಹೇಳ್ತಾ ಇದ್ರು. ಮಧುಮಕ್ಕಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ ಅಂತಾನೆ ಆ ಜಾಗಗಳಿಗೆಲ್ಲ ಹೋಗ್ಬೇಡ ಅಂತ ಹೇಳ್ತಾ ಇದ್ರು. ನಮ್ಮ ಪೂರ್ವಿಕರು ಏನೇ ಶಾಸ್ತ್ರ ಮಾಡಿದ್ರು ಈ ಕಾರಣಕ್ಕೇನೆ ಅದಕ್ಕೆ. ಮತ್ತೆ ಅದ್ ಸರಿ ಅಲ್ವಾ? ಅದು ಸರಿನೇ ಸೀತಾ, ಕಾಲ ಬದಲಾಗಿದೆ. ಮೇಲಾಗಿ ಇವನಾಗೆ ಇವನಲ್ಲಿ ಹೋಗಲಿಲ್ವಲ್ಲ, ಆ ವಿಧಿನೇ ಇವನನ್ನು ಅಲ್ಲಿ ಕಳಿಸಿ ಒಂದು ಜೀವಕ್ಕೆ ಮುಕ್ತಿ ಕೊಡಿಸಿದೆ. ಅದು ಪುಣ್ಯದ ಕೆಲಸ ಅಲ್ವಾ? ನೋಡಿ, ನೀವೆಲ್ಲರೂ ಏನೇ ಹೇಳಿದ್ರು ಇವನು ಮಾಡಿದ ಕೆಲಸ ನನ್ನ ಮನಸ್ಸು ಒಪ್ತಾ ಇಲ್ಲ. ಅದಕ್ಕೆ ನಮ್ಮ ಕಾರ್ತಿಕ್ ಹೇಳ್ತಾ ಇರೋ ಪ್ರಕಾರ ಆ ಅಜ್ಜಿ ಅದೆಷ್ಟೋ ಜನರಿಗೆ ಅನ್ನ ಕೊಟ್ಟಿದ್ದಾಳೆ ಅಂತ. ಅನ್ನ ಕೊಟ್ಟ ಆ ಅಜ್ಜಿ ಅನಾಥವಾಗಿ ಸಾಯಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಕಾರ್ತಿಕ್ ಆ ಅಜ್ಜಿ ಮೊಮ್ಮಗನಾಗಿ ಆಕೆ ಬಳಿ ನಿಂತು ಆಕೆ ನೆಮ್ಮದಿಯಾಗಿ ಕಣ್ಮುಚ್ಕೊಳ್ಳೋಕೆ ಕಾರಣ ಆಗಿದ್ದಾನೆ. ಆಕೆ ಮೊಮ್ಮಗನಾಗಿ ಅಲ್ಲೇ ನಿಂತು ಅವಳ ಅಂತ್ಯಕ್ರಿಯೆ ಮಾಡಿದ್ದಾನೆ. ಅದರ ಅರ್ಥ ಅವಳಿಂದ ಒಪ್ಪತ್ತು ಊಟ ತಿಂದ ಅಷ್ಟೂ ಜನರ ಆಶೀರ್ವಾದ ಇವನಿಗೆ ಸಿಕ್ತಾಗಾಯ್ತಲ್ಲ. ನಾಳೆ ಮದುವೆಗೆ ಬರೋರೆಲ್ಲ ಅಂತ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದ ಮಾಡ್ತಾರೆ ಅಂತ ನಿನಗನ್ಸುತ್ತಾ? ಹೌದು ಕಣೆ ಅಕ್ಕ, ನಮ್ ಕಾರ್ತಿಕ್ ಮದ್ವೆಗೆ 100 ಜನ ಬಂದು ಗಿಫ್ಟ್ ಕೊಟ್ಟು ವಿಶ್ ಮಾಡೋದು ಒಂದೇ, ಅಲ್ಲಿರೋ 10 ಜನ ಅವನ್ಗೆ ಆಶೀರ್ವಾದ ಮಾಡಿರೋದು ಒಂದೇ. ಸುಮ್ನೆ ಒಪ್ಕೊಳ್ಳೆ ಅಕ್ಕ. ತಾಳಿ ಮಾಡಿಸೋ ಶಾಸ್ತ್ರ ಅಂದ್ರೆ ಸಂಬಂಧ ಕೂಡಿಸೋ ಶಾಸ್ತ್ರ. ಅದನ್ನ ಬಿಟ್ಟು ಸಂಬಂಧನೇ ಇಲ್ಲದೆ ಇರೋರ್ಗೆ ಹೋಗಿ ಕೊಳ್ಳಿ ಇಟ್ಟು ಬಂದಿದ್ದಾನಲ್ಲ, ಅದು ನನಗೆ ಸರಿ ಅನಿಸ್ತಾ ಇಲ್ಲ. ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗೆ ಸಂಬಂಧಿಕನಾಗಿ ಅವ್ರ ಜೊತೆ ನಿಂತು ಈ ಕೆಲಸ ಮಾಡಿದಾನಲ್ಲ ಅಂದಾಗ ನಾವು ದೊಡ್ಡವರಾಗಿ ಈ ಮನೆಯವರಾಗಿ ಅವನ ಜೊತೆ ನಿಲ್ಬೇಕಲ್ವಾ? ಅದಕ್ಕೂ ಮೇಲಾಗಿ ನಿನ್ನ ಶಾಸ್ತ್ರ ಒಪ್ಪಲ್ಲ ಅಂತಂದ್ರೆ ಅದೇ ಶಾಸ್ತ್ರದಲ್ಲಿ ಇದಕ್ಕೊಂದು ಪರಿಹಾರ ಇರಲೇಬೇಕಲ್ವಾ? ಅದನ್ನು ಮಾಡಿದ್ರಾಯ್ತು. ಇಷ್ಟರ ಮೇಲೆ ಅವನ್ ಯಾರು ಪ್ರಶ್ನೆ ಮಾಡಬೇಡಿ. ನೀನಿವತ್ತು ಪುಣ್ಯದ ಕೆಲಸ ಮಾಡಿದೆ ಕಣು. ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಣು. ಕಾರ್ತಿಕ್, ತಾಳಿ ಮಾಡೋ ಶಾಸ್ತ್ರಕ್ಕೆ ನಿನಗೆ ಬರಕ್ ಋಣ ಇರಲಿಲ್ಲ ಅನ್ಸುತ್ತೆ. ಅದರ ಅರ್ಥ ನೀನ್ ಇಷ್ಟಪಡೋ ಹುಡುಗಿ ನಿನಗೆ ಸಿಗಲ್ಲ ಅಂತಿರ್ಬೋದು. ಆದರೆ ನಿನ್ನ ಇಷ್ಟಪಡೋ ಹುಡುಗಿ ಸಿಕ್ಕೇ ಸಿಗ್ತಾರೆ. ಹಲೋ. ಹಾಯ್ ದಿವ್ಯಾ ಅವರೇ, ಊಟ ಆಯ್ತಾ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ದಿವ್ಯಾ ಅವರೇ? ನನಗೆ ಗೊತ್ತು,
ನೀವು ನನ್ನ ಮೇಲೆ ತುಂಬ ಕೋಪ ಮಾಡ್ಕೊಂಡಿದ್ದೀರಾ. ಆದರೆ ನಾನು ಏನು ಮಾಡಲಿ, ತುಂಬಾ ಇಂಪಾರ್ಟೆಂಟ್ ಕೆಲಸದ ಮೇಲೆ ನಾನು ಆಚೆ ಇದ್ದೆ. ಓ, ಇಂಪಾರ್ಟೆಂಟ್ ಕೆಲಸನಾ? ಹೌದು, ತುಂಬ ಇಂಪಾರ್ಟೆಂಟ್ ಕೆಲಸ ದಿವ್ಯಾ ಅವರೇ. ಅನ್ಅವಾಯ್ಡಬಲ್ ಸಿಚುವೇಶನ್, ಅದಕ್ಕೆ ಹೀಗಾಗೋಯ್ತು. ಐ ಆಮ್ ರಿಯಲಿ ಸಾರಿ. ನೀವೇನು ಬೇಜಾರು ಮಾಡ್ಕೊಬೇಡಿ. ಅದು ಏನಾಯ್ತಪ್ಪ ಅಂದರೆ, ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ನನಗೆ ತುಂಬ ನಿದ್ದೆ ಬರ್ತಾ ಇದೆ. ಇನ್ನೇನಾದರೂ ಮಾತಾಡೋದಿತ್ತಾ? ಸಾರಿ, ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅನ್ಸುತ್ತೆ. ಅರ್ಥ ಮಾಡ್ಕೊಂಡಿದ್ಕೆ ಥ್ಯಾಂಕ್ಸ್. ಗುಡ್ ಬೈ. ಯಾಕೆ ಬಮ್ಮೈದ ಪ್ಯಾಚಪ್ ಪ್ರೋಗ್ರಾಮ್ ಓಕೆನಾ? ಬಾಮೈದ, ದಿವ್ಯಾ ಅವರು ನನ್ನ ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ನನ್ನ ಜೊತೆ ಸರಿಯಾಗಿ ಮಾತಾಡ್ಲೂ ಇಲ್ಲ. ಬಂತ ನೀನ್ ಮದ್ವೆ ಆಗೋ ಹುಡುಗಿ ನಿನ್ ಜೊತೆನೆ ಮಾತಾಡಲ್ಲ ಅನ್ನೋ ದಿನ ಬಂತ? ನನಗೆ ಗೊತ್ತಿತ್ತು. ಏನೋ ಹೇಳ್ತಾ ಇದೀಯ ನೀನು? ಏನು ಹಂಗಂದ್ರೆ? ಮತ್ತಿನ್ನೇನ್ ಬಮ್ಮೈದ, ಹಣ್ಣು ಕೀಳಕ್ಕೆ ಅಂದ್ಬಿಟ್ಟು ಮರ ಹತ್ತದ್ಮೇಲೆ ಹಣ್ಣು ಕೀಳ್ಬೇಕು. ಅದನ್ನ ಬಿಟ್ಬಿಟ್ಟು ಮರದ ಮೇಲೆ ಕೂತ್ಕೊಂಡಿದ್ರೆ ಅಂದ್ರೆ ಅಂದ್ರೆ ನೀನ್ ದಿವ್ಯನ್ ಮೀಟ್ ಮಾಡಕ್ಕೆ ಏನೂ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಆ ಅಕ್ಕ ಬಂದ್ ಫ್ರೆಂಡ್ಶಿಪ್ ಮಾಡಿದೆ. ಆದ್ರೆ ದಿವ್ಯನ್ ಮೀಟ್ ಮಾಡೋದ್ ಬಿಟ್ಟು ಆ ಸತ್ಯನ್ ಜೊತೆನೇ ಇರಂಗಾಗಿದೆ. ನೀನೇ ಯೋಚನೆ ಮಾಡು ಬಾಮೈದ, ನೀನ್ ದಿವ್ಯನ್ ಮೀಟ್ ಮಾಡಕ್ ಹೋದಾಗೆಲ್ಲ ಒಂದಲ್ಲ ಒಂದ್ ಕಿರಿಕಾಗಿದೆ. ಇದಕ್ಕೆಲ್ಲ ಕಾರಣ ಯಾರು? ಈ ಸತ್ಯ. ನೀನ್ ದಿವ್ಯ ಕರೆದಾಗ ದೇವಸ್ಥಾನಕ್ಕೂ ಲೇಟಾಗಿ ಹೋಗ್ತೀಯ, ಕಾರಣ ಯಾರು? ಸತ್ಯ. ನೀನು ಎಂಗೇಜ್ಮೆಂಟ್ಗೂ ಲೇಟ್ ಆಗೋದೆ, ಕಾರಣ ಯಾರು? ಸತ್ಯ. ಇವತ್ತು ಪೂಜೆಗೂ ಹೋಗಕ್ಕಾಗಿಲ್ಲ, ದಿವ್ಯಾ ಕೋಪ ಮಾಡ್ಕೊಂಡ್ಲು, ಇದಕ್ ಕಾರಣ ಯಾರು? ಸತ್ಯ. ನಿಜ, ನೀನ್ ಹೇಳ್ತಾ ಇರೋದು 100% ನಿಜ ಬಾಮೈದ. ಸತ್ಯನಿಂದ ಒಳ್ಳೇದಾಗ್ತಾ ಇದೆಯೋ ಕೆಟ್ಟದಾಗ್ತಾ ಇದೆಯೋ ನನಗೆ ಒಂದು ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ನಾನು ನನ್ನ ದಿವ್ಯನಿಂದ ದೂರ ಆಗ್ತಾ ಇದ್ದೀನಿ. ನನ್ನ ದಿವ್ಯನ್ನ ಮೀಟ್ ಮಾಡೋಕ್ಕೆ ಏನು ಪ್ರಾಬ್ಲಮ್ ಆಗದೆ ಇರಲಿ ಅಂತ ಸತ್ಯನ ಪರಿಚಯ ಮಾಡಿಕೊಂಡೆ. ಆದರೆ ಅವಳಿಂದಾನೆ ನಾನು ನನ್ನ ದಿವ್ಯನ್ ಮೀಟ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋದಂತೂ ನಿಜ. ಇಲ್ಲ, ಇದನ್ನು ಹೀಗೆ ಬಿಡಬಾರ್ದು. ಇದು ಹೀಗೆ ಕಂಟಿನ್ಯೂ ಆದ್ರೆ ನನ್ನ ಲೈಫ್ ಹಾಳಾಗೋಗುತ್ತೆ. ಹಾ, ಈಗ ಜ್ಞಾನೋದಯ ಆಯ್ತು. ಸರಿ, ಹಾಗಾದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಬ್ರೇಕಪ್. ಏನು ಬ್ರೇಕಪ್? ದಿವ್ಯನ್ ಜೊತೆನೆ ಬ್ರೇಕಪ್ ಮಾಡ್ಕೊಂಡ್ರೆ ಮದ್ವೆ ಯಾರನ್ನು ಆಗ್ತೀಯಾ? ಬಾಮೈದ, ನಾನು ಹೇಳಿದ್ದು ಫ್ರೆಂಡ್ಶಿಪ್ ಬ್ರೇಕಪ್, ಲವ್ ಬ್ರೇಕಪ್ ಅಲ್ಲ. ಏನ ಫ್ರೆಂಡ್ಶಿಪ್ ಅಲ್ಲೂ ಬ್ರೇಕಪ್? ಹೌದು, ಇನ್ನವಳು ಸವಾಸ ಸಾಕು. ನಿಜ ಬಾಮೈದ, ಆವು ಕಪ್ಪೆ ಫ್ರೆಂಡ್ಶಿಪ್ ಯಾವತ್ತೂ ಆಗ್ಬರಲ್ಲ. ಏಯ್, ಯಾರೋ ಕಪ್ಪೆ? ಇನ್ನೇನು, ಯಾವಾಗ್ಲೂ ವಟ ವಟ ಅನ್ನೋದು ತಾವು. ಅವಳು ನಾಗರ ಆವು. ನೀನು ಕಪ್ಪೇನಾದ್ರು ಅನ್ಕೋ, ಇಲಿನಾದ್ರು ಅನ್ಕೋ, ಆದ್ರೆ ನಾಳೆ ಅವಳ ಮುಂದೆ ಹೋಗಿ ನಿನ್ ಫ್ರೆಂಡ್ಶಿಪ್ ನನಗೆ ಬೇಡ, ಗೆಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಬರ್ತೀನಿ. ನೀನು ಅವಳಿಗೆ ಗೆಟ್ ಲಾಸ್ಟ್ ಅಂತೀಯ? ನನ್ಗೆ ಯಾಕೋ ಇದೆಲ್ಲ ಕನ್ಸಲ್ ನಡೀತಿರೋ ತರ ಅನ್ಸ್ತಿದ್ಯಲ್ಲ. ಇಲ್ಲ, ನಿಜನೇ. ಅತ್ತೆ, ಹಾಲು ತಗೊಳ್ಳಿ. ಅಯ್ಯೋ, ಇದನ್ನ ಯಾಕಮ್ಮ ತರಕೋದೆ? ಹೊಟ್ಟೆ ತುಂಬಿತ್ತು ನನಗೆ. ನೀವೇನು ಊಟ ಮಾಡಿದ್ರಿ ಅಂತ ನನಗೆ ಗೊತ್ತು, ತಗೊಳ್ಳಿ. ಇಷ್ಟೊತ್ತಲ್ಲಿ ಯಾರು? ನೋಡ್ತೀನಿ. ಬನ್ನಿ, ಕೂತ್ಕೊಳ್ಳಿ. ಅಮ್ಮ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಕೂತ್ಕೊಳ್ಳಿ. ಸತ್ಯ ಇದ್ದಾಳೆ, ಕರಿತೀನಿ. ಸತ್ಯ, ಸತ್ಯ, ನಿಮ್ಮ ಮಾಸ್ಟರ್ ಬಂದಿದ್ದಾರೆ. ಮಾಸ್ಟರ್, ಹೇಗಿದೆಯಾ ಸತ್ಯ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನ್ ವಿಷಯ? ನ್ಯಾಷನಲ್ ಲೆವೆಲ್ ಬೈಕ್ ರೇಸಿಂಗ್ ನಡೀತಾ ಇದೆ.
ಏನ್ರೋ ನಾನೇನು ದೇಶಾಂತರ ಹೋಗ್ತೀನಿ ಅನ್ನೋ ಹಾಗೆ ಮುಖ ಸಪ್ಪಗೆ ಇಟ್ಕೊಂಡಿದ್ದೀರಲ್ಲ. ಸತ್ಯ, ನೀನ್ ರೇಸ್ಗೆ ಹೋಗ್ತಿರೋದು ನಮಗೂ ಖುಷಿನೇ, ಆದ್ರೆ 1 ತಿಂಗಳು ಜೊತೆಲಿರಲ್ವಲ್ಲ, ಅದನ್ನ ನೆನ್ಸ್ಕೊಂಡ್ರೇನೆ ಬೇಜಾರು. ಅಂತಮ್ಮ, ಸಾಧನೆ ಅನ್ನೋದು ಬಾವಿಲಿರೋ ನೀರಿನ ತರ. ಬಾವಿ ಕೊರಿಯೋದ್ ಕಷ್ಟನೇ, ನೀರ್ ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಂತ ಬಾವಿ ಕೊರಿದಿರ ಕೂತ್ರೆ ನೀರ್ ನೋಡಕ್ಕಾಗತ್ತಾ? ಕರೆಕ್ಟ್ ಸತ್ಯ, ಅದೆಷ್ಟೇ ಕಷ್ಟ ಆದ್ರೂ ಸರಿ ನೀನ್ ರೇಸ್ ಗೆದ್ದೇ ಬರ್ಬೇಕು. ಅಕ್ಕನ್ ಮದುವೆ ಬಿಟ್ಟು ನೀನೇ ಗಟ್ಟಿ ಮನ್ಸ್ ಮಾಡ್ಕೊ ಹೊರಟಿರುವಾಗ 1 ತಿಂಗಳು ತಾನೆ, ನಾವು ಹೇಗೋ ಗಟ್ಟಿ ಮನ್ಸ್ ಮಾಡ್ಕೊಂಡಿರ್ತೀವಿ ಬಿಡು. ಗ್ಯಾರೇಜ್ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಸತ್ಯ, ನಾವೆಲ್ಲ ನೋಡ್ಕೋತೀವಿ, ನೀನ್ ಹುಷಾರಾಗಿ ಹೋಗ್ಬಿಟ್ಬಾ. 1 ತಿಂಗಳೇನ್ರೋ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮುಗಿಯತ್ತೆ. ನೀವ್ ಯಾರು ತಲೆ ಕೆಡಿಸ್ಕೊಂಬೇಡಿ. ತಗೊಳ್ಳಿ, ಇದು ಅಮೂಲ್ ಬೇಬಿ ಕೊಟ್ಬಿಡಿ. ಅಮೂಲ್ ಬೇಬಿಗ ಯಾಕೆ ಸತ್ಯ? ಅವನ ಹತ್ರ ದುಡ್ಡು ತಗೊಂಡಿದ್ನಲ್ಲ, ಯಾಕೋ ಇವತ್ತು ಅವನ ಅಕೌಂಟ್ ಕ್ಲಿಯರ್ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಕೊಟ್ಬಿಡಿ. ಸರಿ, ನಾನು ಬರ್ತೀನಿ. All the best. ಓ, ಏನು ಪಂಚ ಪಾಂಡವರು ವೆಲ್ಕಮ್ ಮಾಡಕ್ಕೆ ಅಂತಾನೆ ವೇಟ್ ಮಾಡೋ ತರ ಇದೆ. ನಮಗ್ ಮಾಡಕ್ ಬೇರೆ ಏನ್ ಕೆಲ್ಸ ಇಲ್ಲ ನೋಡು. ಬೇಕಾಗಿತ್ತ ನಿನ್ಗಿದು? ಅದ್ ಸರಿ, ಸತ್ಯ ಅಲ್ಲಿ ಏಕೆ? ಸತ್ಯ ಆ ವಿಷಯನೂ ಹೇಳಿಲ್ವಾ? ವಿಷಯನ? ಏನ್ ವಿಷಯ? ಅವಳು ವುಮೆನ್ಸ್ ಬೈಕ್ ರೇಸಿಗೆ ಅಂತ ಹರಿಯಾಣಕ್ಕೆ ಹೋಗಿದ್ದಾಳೆ, ಇನ್ನೊಂದ್ ತಿಂಗಳು ಬರಲ್ಲ. ವಾ, ಹಾಗಾದ್ರೆ ಈ ಸರಿ ಕಪ್ ನಮ್ದೆ. ಏನ? ಅಲ್ಲ, ಹುಡುಗರ ಜೊತೆ ರೇಸ್ ಬಿದ್ರೇನೆ ಬಿಡಲ್ಲ, ಇನ್ ಹುಡುಗಿರ ಜೊತೆ ರೇಸ್ ಬಿದ್ರೆ ಬಿಡ್ತಾಳ? ಅದು ನಿಜಾನೇ ಅನ್ನು. 1 ನಿಮಿಷ. ಪಾಪ, ವಿಷಯ ಕೇಳಿ ಎಷ್ಟು ಬೇಜಾರಾಯ್ತೋ ಏನೋ. ಅದಕ್ಕೆ ನಮ್ಮೆಲ್ರ ಮುಂದೆ ಅಳಕಾಗ್ದೆ ಪಕ್ಕಕ್ಕೆ ಹೋಗಿ ಅಳ್ತಾರ ಇದಾರೆ ನೋಡು. ಹಾಗಿದ್ರೆ ಸತ್ಯ ಬರಕ್ಕೆ ನಿಜವಾಗ್ಲೂ 1 ತಿಂಗಳಾಗತ್ತಾ? ನಿಜವಾಗ್ಲು ನಿಂಗೆ ಯಾವ ವಿಷಯನೂ ಹೇಳಿಲ್ವಾ? ಸಮಾಧಾನ ಮಾಡ್ಕೊ, ಬೇಗ ಬಂದ್ಬಿಡ್ತಾಳವಳು. ನಂಗೆ ಗೊತ್ತು ನಿಂಗೆ ತುಂಬಾ ಬೇಜಾರಾಗುತ್ತೆ ಅಂತಾನೆ ಅವಳು ನಿಂಗೆ ಈ ವಿಷಯ ಹೇಳೇ ಇಲ್ಲ. ಆದ್ರೂ ಅವಳು 1 ತಿಂಗಳು ಊರಲ್ಲಿ ಇರಲ್ಲ ಅನ್ನೋದನ್ನ ನನಗೆ ಹೇಳ್ಬೇಕಾಗಿತ್ತಲ್ವಾ? ಇಷ್ಟೇನಾ? ಅವಳೊಬ್ಬ ಒಳ್ಳೆ ಫ್ರೆಂಡ್ ಕೊಡೋ ಬೆಲೆ. ನಮ್ಗೆ ನಿನ್ ಕಷ್ಟ ಅರ್ಥ ಆಗತ್ತೆ, ಆದ್ರೆ ಅವಳು ಹೋಗಿರೋದು ಸಾಧನೆ ಮಾಡಕ್ಕಲ್ವಾ? ಸಾಧನೆ ಮಾಡುವಾಗ ಈ ತರ ಕಷ್ಟಗಳನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಒಬ್ಬ ಕ್ಲೋಸ್ ಫ್ರೆಂಡ್ ಹತ್ರ ಇಲ್ಲ ಅನ್ನೋ ನೋವಿಗಿಂತ ಅವಳು ರೇಸ್ ಗೆಲ್ಲದೆ ಮುಖ್ಯ. 1 ತಿಂಗಳೇನು ಚಿಟ್ಕೆ ಹೊಡೆಯೋಷ್ಟರಲ್ಲಿ ಬಂದೊಟ್ಟೋಗುತ್ತೆ. 1 ತಿಂಗಳೇನ್ರೋ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮುಗಿಯತ್ತೆ. ಯಾಕೆ ಈ ಸ್ಮೈಲು? ನೀನು ಸೇಮ್ ಸತ್ಯ ಹೇಳ್ದಂಗೆ ಹೇಳ್ದೆ, ಅದಕ್ಕೆ ಈ ಸ್ಮೈಲು. ಹೌದಾ?
ಸ್ಕೂಲ್ಗಳಿರೋದು ಮಕ್ಕಳಿಗೆ ವಿದ್ಯೆ ಕಲ್ಸಕ್ಕೆ ಹೊರ್ತು ಅವ್ರ ಅಪ್ಪ ಅಮ್ಮನ್ ಬೀದಿಗೆ ತರೋಕಲ್ಲ. ಅವಳೇನೋ ಹೇಳ್ತಾಳೆ ಅಂತ ಅವಳು ಹೇಳ್ದಾಗೆಲ್ಲ ನಾವ್ ಕೇಳ್ಬೇಕಾ? ಬೇಡ, ನೀವೇನ್ ಕೇಳ್ಬೇಕಾಗಿಲ್ಲ. ಗುಂಗ್ರು ಶುರುವಿಂದ ಎಂಡ್ವರೆಗೂ ಫುಲ್ ರೆಕಾರ್ಡ್ ಆಗಿದೆ ಸತ್ಯ. ಯಾಕೆ ನಿಮ್ಮಪ್ಪ ಇಲ್ಲಿ ಕರ್ಕೊಂಡು ಬಂದ್ರು? ಸತ್ಯ ಅಂತ. ಸತ್ಯ ನಾನು ಶ್ರೀಮತಿ, ಪಕ್ಕದಲ್ಲಿ ಇರೋಳು ಊರ್ಮಿಳ ಅಂತ ನನ್ನ ತಮ್ಮನ ಹೆಂಡತಿ. ಹಾಂ, ಸತ್ಯ ನನ್ನ ಮಗಳು ಅಳಿಯ. ನೋಡು ಡಾರ್ಲಿಂಗು, ಅವಳ ಲುಕ್ ನೋಡು. ಸತ್ಯ ಹೈ ವೋಲ್ಟೇಜ್ ಪವರ್ ಆಗಿ ಬದಲಾಗ್ತಿದ್ದಾಳೆ. ಇನ್ಮೇಲೆ ನಮ್ ಶಾಕ್ ಟ್ರೀಟ್ಮೆಂಟ್ ತಪ್ಪಿದಲ್ಲ ಡಾರ್ಲಿಂಗು. ಅವಳು ರಿತು ಅಂತ ನನ್ನ ತಮ್ಮನ ಮಗಳು. ಅಯ್ಯೋ ಭಾವ, ಈ ಹುಡುಗಿ ನಮ್ಗೆ ಮೊದ್ಲೇ ಗೊತ್ತು ಭಾವ. ಅದೇ ಭಾವ, ಅವತ್ತು ದೇವಸ್ಥಾನದಲ್ಲಿ ಪೊಲೀಸ್ ಅವ್ರಿಗೆ ಆವಾಜ್ ಹಾಕಿ ಹೀರೋಯಿನ್ ತರ ಪೋಸ್ ಕೊಟ್ಟಿದ್ಲು ಅಲ್ವೇನಮ್ಮ? ಅಮ್ಮ, ಇವ್ರ ಪೋಸ್ ಇರೋದು ಹೀರೋಯಿನ್ ತರ ಅಲ್ಲ, ಹೀರೋ ತರ. ಹೌದೌದು ರೀತು, ಆದ್ರೆ ಇವರು ಯಾವನ್ನೋ ಅಲ್ಲ, ಯಾವಳ್ಳ. ಅಂದ್ರೆ ಸತ್ಯನ ನೀವೆಲ್ಲ ಹೀಗಾಗಲೇ ನೋಡಿದ್ದೀರಾ? ಇವಳು ನಿಮ್ಗೆ ಹೇಗೆ ಪರಿಚಯ? ನಾನು ಅವತ್ತು ಜಾತಕ ತರಗೆ ಹೋದಾಗ ಕಾಳಿಯಾಗಿ ಬಂದು ಕಾಪಾಡಿದ್ಲು ಅಂತ ಹೇಳಿದ್ನಲ್ಲ, ಅವಳೇ ಇವಳು. ಓ, ಹಾಗಾದ್ರೆ ನಮ್ ಭಾವನ್ ಕಾಪಾಡಿದ ಹೀರೋಯಿನ್, ಅಯ್ಯೋ ಅಲ್ಲ ಸಾರಿ, ಹೀರೋ ನೀವೇನಾ? ಸೂಪರ್ ಅಮ್ಮ ನೀನು. ನಿನ್ನಿಂದ ತುಂಬಾ ದೊಡ್ಡ ಉಪಕಾರ ಆಯ್ತು. ಅಯ್ಯಯ್ಯೋ, ಉಪಕಾರ ಅಂತ ಏನಿಲ್ಲ. ಅವತ್ ನಾನು ಆ ಜಾಗದಲ್ಲಿದ್ದೆ, ಕಾಪಾಡ್ದೆ ಅಷ್ಟೇ. ಅಷ್ಟೇ ಅಂತ ನೀನ್ ಹೇಳ್ತಾ ಇದೀಯಮ್ಮ. ಆದ್ರೆ ಅವತ್ತು ನಮ್ಮಣ್ಣನ ಅಂಥ ಒಂದು ಆಪತ್ತಿಂದ ಕಾಪಾಡಿದ್ಯಲ್ಲ, ಅದು ನಮ್ಗೆ ದೊಡ್ಡ ವಿಷಯ. ಇಲ್ಲ ಬಾಮೈದ, ಇವಳು ನಿನಗೆ ಮಾತ್ರ ತಗೊಳಕೊಂಡಿದ್ದಾಳೆ ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಮನೆಯವ್ರ ಜೊತೆ ದೊಡ್ಡ ಹಿಸ್ಟ್ರಿನೇ ಇದೆ. ಮುಂದೆ ಏನೇನಾಗುತ್ತೋ ಏನೋ ದೇವರೇ ಬಲ್ಲ. ಬಿಡಪ್ಪ. ಜಾನಕಿ, ಅತ್ತೆ ಕಾಫಿ ಕೊಡ್ಲಾ? ಏನು ಬೇಡಮ್ಮ. ಇಷ್ಟೊತ್ತಿಗೆ ಸತ್ಯ ಟ್ರೈನ್ ಹತ್ತಿರ್ತಾಳೆ ಅಲ್ವಾ? ಹಾ ಅತ್ತೆ, ಹತ್ತಿ ಬೆಂಗಳೂರು ಬಿಟ್ಟಿರ್ತಾಳೆ. ಆದ್ರೂ ಜಾನಕಿ, ನೀನು ಅವಳನ್ನ ಕಳಿಸ್ಬಾರ್ದಾಗಿತ್ತು. ಅಕ್ಕನ ಮದುವೆಗೆ ಬರಬೇಕು ಅಂತ ಅವಳಿಗೂ ಎಷ್ಟೊಂದು ಆಸೆ ಇತ್ತು ಅಂತ ನಿನಗೂ ಗೊತ್ತಲ್ವಾ? ಎಷ್ಟೇ ಆಸೆ ಇದ್ರು ಅವಳ ಮದ್ವೆಗೆ ಬರಕ್ ಆಗ್ತಿರ್ಲಿಲ್ಲ ಅಂತ ನಿಮ್ಗೂ ಗೊತ್ತಲ್ವಾ ಅತ್ತೆ? ಅವಳ ಬಗ್ಗೆ ಬೀಗರ ಮನೆಯವ್ರ ಹತ್ರ ಹೇಳ್ದೆ ತಪ್ಪು ಮಾಡ್ಬಿಟ್ವೇನೋ ಅಂತ ಅನ್ನಿಸ್ತಾ ಇದೆ ಈಗ. ಆದ್ರೆ ತುಂಬಾ ದೂರ ಬಂದ್ಬಿಟ್ಟಿದೀವಿ ಅತ್ತೆ. ಓ ಸರಿ, ಹಾಗಂತ ಮದ್ವೆ ಆದ್ಮೇಲೆ ಅವಳನ್ನ ಇನ್ನೆಲ್ಲ ಕಳಿಸ್ತೀಯ? ನನಗೆ ಗೊತ್ತಿಲ್ಲ ಅತ್ತೆ, ಆದ್ರೆ ನೆನ್ನೆ ದಿವ್ಯ ಹೇಳಿದ್ದು ನಂಗೆ ಸರಿ ಅಂತ ಅನ್ನಿಸ್ತು. ಸತ್ಯ ಇದರಲ್ಲಿ ಗೆದ್ದು ಹೆಸರು ಮಾಡಿದ್ರೆ ಬೀಗರ ಹತ್ರ ಹೇಗಾದ್ರೂ ಹೇಳ್ಕೋಬೋದೇನೋ ಅಂತ ಅನ್ನಿಸ್ತು. ಏನಂತ ಹೇಳ್ಕೊತೀಯ? ಮಗಳು ಅಂತನ ಇಲ್ಲ ರೇಸರ್ ಅಂತನ? ಅವಳು ರೇಸಲ್ ಗೆದ್ರೆ ನಿನ್ ಮಗಳು, ಇಲ್ದಿದ್ರೆ ಮಗಳಲ್ಲ ಅಲ್ವಾ ಜಾನಕಿ? ಮಗಳನ್ನ ಮಗಳು ಅಂತ ಹೇಳ್ಕೊಳಕ್ಕೆ ಇಂಥ ಕಾರಣಗಳೆಲ್ಲ ಬೇಕಾ ಜಾನಕಿ?
ಲವ್ ಅಂತೆ ಲವ್ ಸುಡ್ಗಾಡ್. ಈ ಲವ್ ಅನ್ನೋದೆಲ್ಲ ಬರೀ ಡವ್ವು. ಮಾತೆತ್ತಿದ್ರೆ ನಾನೇ ರೋಮಿಯೋ, ನಾನೇ ಮಜ್ನು ಅಂತಾರೆ. ಅವ್ರಾಡೋ ಬೋಗಸ್ ಮಾತುಗಳಿಗೆಲ್ಲ ಲವ್ ಅನ್ನೋ ಟ್ಯಾಗ್ಲೈನ್ ಕಟ್ಕೊಂಡು ಹಾರಾಡ್ತಾ ಇರ್ತಾರೆ. ಈ ಕಾಲದಲ್ಲಿ ಸೀರಿಯಸ್ ಆಗಿ ಲವ್ ಮಾಡೋರು ಎಲ್ಲಿದ್ದಾರೆ? ಆ ಕಡೆ ಬಾಲ ಲವ್ ಮಾಡ್ತೀನಿ, ನೀನಿಲ್ದೆ ನಂಗೆ ಒಂದು ಕ್ಷಣನೂ ಬದುಕೋಕ್ಕಾಗಲ್ಲ ಅಂತಾನೆ. ಒಂದು ಕ್ಷಣನೂ ಬದುಕಕ್ಕಾಗಲ್ಲ ಅನ್ನೋನು ಕಾಲ್ ಮಾಡಿದ್ರೆ ಸರಿಯಾಗಿ ರಿಸೀವ್ ಮಾಡಲ್ಲ. ಈ ಕಡೆ ಈ ಕಾರ್ತಿಕ್ ಕನ್ಸಲ್ ಬಂದಿದ್ದ ಹುಡುಗಿ ನೀನೆ, ಆಗಿಂದ ನಿನ್ ಮೇಲೆ ಲವ್ ಆಗಿದೆ ಹಾಗೆ ಹೀಗೆ ಅಂತ ಓವರ್ ಬಿಲ್ಡಪ್ ಕೊಡ್ತಾನೆ. ಆದ್ರೆ ನನ್ನ ತಂಗಿ ಜೊತೆನೆ ಸುತ್ತುತ್ತಾ ಇದ್ದಾನೆ, ನನ್ನ ಹತ್ರನೇ ಸುಳ್ಳು ಹೇಳ್ತಾನೆ. ಪ್ರೀತಿ ಅಂತೆ ಪ್ರೀತಿ. ಇವರೆಲ್ಲ ನಿಜವಾಗಿ ಪ್ರೀತಿ ಮಾಡ್ತಾರೆ ಅಂತ ನಂಬ್ಕೊಂಡ್ರೆ ನನ್ನಂತ ದಡ್ಡಿ ಯಾರೂ ಇರಲ್ಲ. ನಾನ್ ನೋಡಕ್ ಚೆನ್ನಾಗಿದ್ದೀನಿ ಅಂತ ಕಾಲ್ ಸುತ್ತೋ ಬೆಕ್ಕಿನ ತರ ನನ್ನ ಹಿಂದೆ ಸುತ್ತುತ್ತಾ ಇದ್ದಾರಷ್ಟೇ. ಇವ್ರನ್ನೆಲ್ಲ ನಂಬ್ಕೊಂಡು ಅಷ್ಟು ಸುಲಭಕ್ಕೆ ನನ್ನ ಬದುಕನ್ನ ಇವ್ರ ಕೈ ಕೊಡೋದು ದೊಡ್ಡ ತಪ್ಪು. ಇಲ್ಲೇನೋ ರಾಂಗ್ ಕನೆಕ್ಷನ್ ಆಗ್ತಿದೆ. ಈ ಕಾರ್ತಿಕ್ ಮತ್ತೆ ಸತ್ಯ ಮಧ್ಯ ಏನೋ ನಡೀತಾ ಇದೆ. ಅವನೇನಾದ್ರೂ ಸತ್ಯನ್ನ ಲವ್ ಮಾಡ್ತಿದ್ದಾನ? ಈ ತರ ತುಂಬಾ ಇದೆ ನಮ್ಮ ಮನೇಲಿ ನೋಡೋದಕ್ಕೆ. ಹೇಗಿದೆ ಮನೆ? ಸೂಪರ್ ಆಗಿದೆ. ಆದ್ರೆ ಇದೇ ನೆಲನೋ ಅಥವಾ ಮಂಜುಗಡ್ಡೆನೋ? ಬರಿಗಾಲಲ್ಲೇ ಇಷ್ಟೊಂದು ಜಾರ್ತಿದೆ, ಇನ್ನ ನೀರು ಎಣ್ಣೆನೋ ಬಿದ್ರೆ ಏನ್ ಗತಿ? ಇನ್ನೇನ್ ಗತಿ, ಕೈಕಾಲ್ ಮುರ್ಕೊಳ್ಳೋದಷ್ಟೇನೆ. ಆಕ್ಚುಲಿ ನಾನು ಒಂದ್ಸತಿ ಕಾಲ್ ಜಾರ್ ಬಿದ್ದಿದ್ದೆ. ಓ, ಹಾಗಿದ್ಮೇಲೆ ಇಂಥ ಜಾರನೆಲ್ಲ ಮಾಡ್ಸೋದ್ ಯಾಕೆ? ಕಾಲ್ ಜಾರ್ ಬೀಳೋದ್ ಯಾಕೆ? ಅದ್ ಹಾಗಲ್ಲ, ನೋಡೋರ್ಗೆ ನೆಲ ಚೆನ್ನಾಗಿ ಕಾಣಿಸ್ಬೇಕಲ್ವಾ, ಅದಕ್ಕೆ ಹೀಗ್ ಮಾಡ್ಸಿರೋದು. ಅಂದ್ರೆ ಮನೆ ಕಟ್ಟಿರೋದು ಬೇರೆಯವ್ರು ನೋಡಕ್ಕೋ ಅಥವಾ ನಾವಿರೋಕ್ಕೋ? ನಾವಿರೋಕೆ. ಹಾಗಿದ್ರೆ ನಮಗ್ ಆರಾಮಾಗಿರೋದಕ್ಕೆ ಏನೇನ್ ವ್ಯವಸ್ಥೆ ಬೇಕೋ ಅದನ್ನ ತಾನೇ ಮಾಡಿಸ್ಕೋಬೇಕು. ಸಗಣಿ ಸಾರಿಸಿದ್ನೆಲ್ಲಾನು ಇಷ್ಟೇ ತಂಪಾಗಿರುತ್ತೆ. ಬಡವರಿಗೆ ಗ್ರಾನೈಟ್ ಫ್ಲೋರಿಂಗ್ ಅಂದ್ರೆ ಅದೇ. ಹೌದಾ? ಹಾಗಾದ್ರೆ ನನ್ನೂ ಒಂದ್ಸತಿ ಅಂತ ಮನೆ ಕರ್ಕೊಂಡು ಹೋಗ್ತೀರಾ? ನಾನು ನೋಡ್ಬೇಕು. ಅದಕ್ಕೇನಂತೆ, ಕರ್ಕೊಂಡೋಗೋಣ. ನಿಮ್ ಜೊತೆ ಮಾತಾಡ್ತಿದ್ರೆ ನಂಗೆ ಸಕ್ಕತ್ ಮಜಾ ಅನ್ಸುತ್ತೆ. ನಾನು ಈ ತರ ಎಲ್ಲ ಯೋಚನೆ ಮಾಡ್ತಿದ್ದೆ, ಬಟ್ ಯಾವತ್ತೂ ಯಾರ ಹತ್ರನೂ ಹೇಳಿಲ್ಲ ಅಷ್ಟೇನೆ. ನೀವು ಮನ್ಸಲ್ಲಿ ಬಂದಿರೋ ಮಾತನ್ನ ಬಾಯಲ್ಲಿ ಹೇಳ್ತಿರಲ್ಲ, ಅದೇ ಸೂಪರ್. ನಾವ್ ಹಾಗೆ ಇಲ್ಲೇನಿರುತ್ತೋ ಇಲ್ಲದ್ದೇ ಬರುತ್ತೆ. ಸರಿ ಬನ್ನಿ. ಆ ಹುಡುಗಿ ಇನ್ನೂ ಒಂದು ವಾರ ಅಂತ ಇಲ್ಲಿ ಇರ್ತಾಳೆ. ಅವಳಿಗೆ ಏನು ತೊಂದರೆ ಬರ್ದಿದ್ದಾಗ ಎಲ್ಲ ನೋಡ್ಕೊಳ್ಳಿ. ಅವಳು ನಮ್ಮನೆ ಅತಿಥಿ. ಹಿಂದೆ ಎಲ್ಲ ಸಾಧು ಸಂತರನ್ನ ಮನೆಗೆ ಕರೆದು ಅವರಿಗೆ ಸತ್ಕಾರ ಮಾಡಿ ತಾವು ಆಮೇಲೆ ಊಟ ಮಾಡ್ತಿದ್ರಂತೆ. ಅಂಥವ್ರು ಉಪಚಾರ ಮಾಡೋದಕ್ಕೆ ನಮ್ಮ ಕೈಲಿ ಆಗದೇ ಇದ್ರೂ ಇಂಥ ಹುಡುಗಿ ಉಪಚಾರ ಮಾಡಿದ್ರೆ ಅವರಷ್ಟು ಪುಣ್ಯ ನಮಗೆ ಸಿಗುತ್ತೇನೋ ಅಂತ. ಯಾಕೆ ಅಂದರೆ ಈ ಹುಡುಗಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾಳೆ. ಮುಖ್ಯವಾಗಿ ಆ ಹುಡುಗಿ ನನ್ನ ಪ್ರಾಣ ಕಾಪಾಡಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮನೆಯಲ್ಲಿ ನನಗೆಷ್ಟು ಗೌರವ ಸಿಗುತ್ತೋ ಅದೇ ಗೌರವ ಆ ಹುಡುಗಿಗೂ ಸಿಗಬೇಕು. ಯಾವುದೇ ತೊಂದರೆ ಬರದಿದ್ದಾಗ ನೋಡ್ಕೊಳ್ಳಿ. ಅವರು ಹೇಳಿದ್ದು ನಿಮಗೂ ಅರ್ಥವಾಗಿದೆ ಅನ್ಕೋತೀನಿ. ಇದೆ ಸ್ವಿಮ್ಮಿಂಗ್ ಪೂಲು. ಓ, ನಾನೇನೋ ಸಮುದ್ರ ಅನ್ಕೊಂಡೆ. ಕಿಂಡಲ್ಲ. ಮತ್ತಿನ್ನೇನು, ಆಡೋ ಮಕ್ಳನ್ ಕೇಳಿದ್ರು ಇದು ಸ್ವಿಮ್ಮಿಂಗ್ ಪೂಲು ಅಂತ ಹೇಳ್ತಾರೆ. ಇದನ್ನ ನೀನ್ ನನಗ್ ಹೇಳ್ಕೊಡ್ಬೇಕಾ? ಸಾರಿ.
ಸರಿ, ನೀವೆಲ್ಲ ಪ್ರತಿದಿನ ಇಲ್ಲೇನಾ ಸ್ನಾನ ಮಾಡೋದು? ಸ್ನಾನನಾ? ಸತ್ಯ, ಇದು ಸ್ನಾನ ಮಾಡಕ್ಕಲ್ಲ ಇರೋದು, ಸ್ವಿಮ್ಮಿಂಗ್ ಮಾಡಕ್ಕೆ. ಸ್ವಿಮ್ಮಿಂಗ್. ಓ, ಹಾಗಿದ್ರೆ ನಿಮ್ ಮನೆಯವರೆಲ್ಲ ಪ್ರತಿದಿನ ಸ್ವಿಮ್ ಮಾಡ್ತೀರಾ? ಛೇ, ಅದು ಯಾವಾಗಾದ್ರೂ ಫ್ರೀ ಆಗಿದ್ದಾಗ ವೀಕೆಂಡ್ ಟೈಮಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ. ವೀಕೆಂಡ್ ಶೋಕಿಗೆ ಇಷ್ಟೆಲ್ಲ ನೀರ್ ವೇಸ್ಟ್ ಮಾಡ್ತೀರಾ? ಇದೇ ನೀರ್ ನಮ್ ಏರಿಯಾದಲ್ಲಿ ಇದ್ದಿದ್ರೆ 4 ಮನೆಯವರು 4 ವಾರಕ್ಕೆ ಉಪಯೋಗಿಸ್ಕೊಳ್ತಿದ್ರು. ಕರ್ಮ, ನಮ್ ದೇಶದಲ್ಲಿ ಕುಡಿಯೋ ನೀರಿಗೆ ಹೆಣ್ಗಾಡೋ ಜನನೂ ಇದ್ದಾರೆ, ಆಟಕ್ಕೆ ನೀರ್ ಚೆಲ್ಲಿ ಕುಣಿದಾಡೋ ಜನನೂ ಇದ್ದಾರೆ. ಹೇಗಿದೆ ನೋಡು ವಿಪರ್ಯಾಸ. ಇವಾಗ ಮುಂದಕ್ಕೆ ಹೋಗೋಣವಾ? ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಅಮೂಲ್ ಬೇಬಿ, ಇಷ್ಟಕ್ಕೆಲ್ಲ ಎಷ್ಟಾಗಿರ್ಬೋದು? ಯಾವುದು ಇದಾ? ಇದೆಲ್ಲ ಸೇರಿಸಿ ಒಂದು 1.5-2 lakhs ಆಗಿರ್ಬೋದು ಅಷ್ಟೇ. ಓ, ಇದು ಇಟ್ಟಿರ್ಲಿಲ್ಲ ಅಂದಿದ್ರೆ ಸ್ವಿಮ್ಮಿಂಗ್ ಪೂಲ್ ಏನ್ ಒಡೆದೋಗೋದಾ? ಛೇ, ಹಾಗೇನಿಲ್ಲ, ಇದು ಬರೀ ಡೆಕೋರೇಷನ್ ಇಟ್ಟಿರೋದು. ಸತ್ಯ, ಶೋಕಿಗೆ ಅಂತನ್ನು. ಅಮೂಲ್ ಬೇಬಿ, ನಮ್ ದೇಶದಲ್ಲಿ ಮನೆ ಕಟ್ಟೋಕ್ ದುಡ್ಡಿಲ್ದೆ ಬೀದಿಲ್ ಮಲ್ಗೋರು ಇದಾರೆ, ಕಟ್ಟಿರೋ ಮನೆಗೆ ಶೋಕಿ ಮಾಡೋದಕ್ಕೆ ಕೋಟಿ ಕೋಟಿ ಚೆಲ್ಲೋರು ಇದಾರೆ. ಹೇಗಿದೆ ನೋಡು ವಿಪರ್ಯಾಸ. ಈಗೇನು ಕಿಂಡಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಕಿಂಡಲ್ ಮಾಡ್ತಿಲ್ಲ, ಈ ಸತ್ಯ ಹೇಳ್ತಿದ್ದಾಳಷ್ಟೇ. ಬೇಕಾಗಿಲ್ಲ, ನೀನ್ ಈ ತರ ಕಿಚಾಯಿಸಿ ಸತ್ಯ ಹೇಳ್ತಿದ್ರೆ ನಾನೀಗ ಮನೆ ತೋರ್ಸಲ್ಲ. ಏಯ್, ಏನ್ ಆವಾಜ್ ಆಗ್ತಿದ್ಯಾ? ನಾನ್ ಈ ಮನೆ ಗೆಸ್ಟ್ ಅಮ್ಮ. ನಿಮ್ ಮಗ ಹೀಗೆ ಹೇಳ್ತಿದ್ದಾನೆ ಅಂತ ನಿಮ್ಮಪ್ಪಂಗ್ ಹೇಳ? ಅದೆಲ್ಲ ಬೇಡ ಬಿಡು ಸತ್ಯ, ಇವಾಗೇನು ಮನೆ ತೋರ್ಸ್ಬೇಕು ತಾನೆ, ನಾನೇ ತೋರಿಸ್ತೀನಿ ನೋಡಿ. ಅಮೂಲ್ ಬೇಬಿ, ನಾನ್ ಮನೆಗ್ ಬಂದಾಗಿಂದ ನೋಡ್ತಾ ಇದ್ದೀನಿ, ನೀನ್ ಯಾಕೋ ಸಪ್ಪಗಿದ್ಯಾ? ಯಾಕೆ, ಏನಾಯ್ತು? ನಾನ್ ಮನೆಗ್ ಬಂದಿದ್ದು ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ನಾನು ಸರಿಯಾಗಿದ್ದೀನಿ. ಫ್ರೆಂಡ್ಶಿಪ್ ಬೇಕು ಅಂತ ಕಾಡಿ ಬೇಡಿ ಕಾಲ್ ಇಟ್ಕೊಂಡವ್ ನೀನು. ಈಗ ನಾನೇ ನಿಮ್ ಮನೆಗ್ ಬಂದ್ರು ಯಾಕಾದ್ರೂ ಮನೆಗ್ ಬಂದ್ಲು ಅನ್ನೋ ತರ ಆಡ್ತಿದ್ಯಾ? ನೋನೋ, ನಾನ್ ಹಾಗ ಅನ್ಕೋತೀನ? ನೀನ್ ಈ ಮನೆಗ್ ಬಂದಿರೋದು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಹೇಗ್ ಗೊತ್ತಾಗುತ್ತೆ? ನಿನ್ ಮುಖದಲ್ಲಿ ಕಾಣಿಸ್ತಾ ಇರೋದ್ ಬರೀ ಸಂಕಟ, ಸಂತೋಷ ಅಲ್ಲ. ಅದು ನೀನು ಈ ಮನೆಗ್ ಬಂದ್ರು ನೀ ನನ್ ಫ್ರೆಂಡು ಅಂತ ಹೇಳ್ಕೊಳಕ್ ಆಗ್ತಿಲ್ವಲ್ಲ, ಅದಕ್ಕೆ ತುಂಬಾ ಬೇಜಾರಲ್ಲಿದ್ದೀನಿ. ಅದಕ್ ಬೇಜಾರ್ ಯಾಕೆ? ಸತ್ಯ ನನ್ ಫ್ರೆಂಡು ಅಂತ ಹೇಳಿದ್ರಾಯ್ತಪ್ಪ. ಅದೇಗಾಗುತ್ತೆ ಸತ್ಯ? ನೀನ್ ನೋಡಿದ್ರೆ ಪಕ್ಕ ಕೆಡಿ ಬೇಬಿ, ನಾನು ಪಕ್ಕ ಅಮೂಲ್ ಬೇಬಿ. ಅಂದ್ರೆ ಅಯ್ಯೋ, ನಾನು ಹೇಳ್ತಿರೋದೇನಂದ್ರೆ ಮನೇಲಿ ನಾನು ನೀನು ಹೇಗ್ ಫ್ರೆಂಡ್ಸು ಅಂತ ಕೇಳಿದ್ರೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದು ಅಲ್ದೆ ನಾನ್ ಪದೇ ಪದೇ ರಾಜ ಹುಲಿ ಗಲಿಗೆ ಯಾಕೆ ಬರ್ತಾ ಇದೀನಿ ಅಂತ ಮನೆಯವ್ರು ಕೇಳಿದ್ರೆ ಏನ್ ಹೇಳಿ? ಇದನ್ನೆಲ್ಲ ಮನೆಯವ್ರಿಗೆ ಹೇಳಕ್ಕಾಗತ್ತಾ? ಸತ್ಯ, ಮನೆಯವ್ರಿಗೆ ಹೇಳಕ್ಕಾಗತ್ತಾ ಹೇಳು? ಇಲ್ಲ. ಅದಕ್ಕೆ ನೀನ್ ಇಲ್ಲಿವರೆಗೂ ಬಂದ್ರು ನೀನ್ ನನ್ನ ಫ್ರೆಂಡು ಅಂತ ಹೇಳಕ್ಕಾಗ್ತಿಲ್ವಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಸತ್ಯ, ನಂಗೆ ತುಂಬಾ ಕೆಲ್ಸ ಇದೆ, ಅದ್ ಮುಗಿಸ್ಕೊಂಡ್ ಬರ್ತೀನಿ. ನೀನು ಒಳಗಡೆ ಹೋಗಿ ರೆಸ್ಟ್ ತಗೋ. ಬಾಯ್ ಸತ್ಯ, ಬಾಯ್. ಕಾರ್ತಿಕ್, ಟಾರ್ಚರ್ ನಂಬರ್ 2 ಕಮಿಂಗು. ಏನ ಟಾರ್ಚರ್ ನಂಬರ್ 2 ಹಾಗಿದ್ರೆ ಟಾರ್ಚರ್ ನಂಬರ್ 1 ಯಾರು? ಮತ್ಯಾರು? ತಾವೇ. ನಾನು ಟಾರ್ಚರ? ಸತ್ಯ, ನೀನು ಟಾರ್ಚು. ಎಲ್ರಿಗೂ ಬೆಳಕು ತೋರ್ಸೋಳು, ಅವಳು ಟಾರ್ಚರು. ಎಲ್ರು ಕತ್ಲೆಗ್ ತಳ್ಳೋಳು. ಅದು ಬಾಮ ಇದನ್ ಬಾಯಿ ಸ್ಲಿಪ್ ಆಗಿ ಹಂಗ ಹೇಳ್ದ ಅಷ್ಟೇ. ಅದು ಬಾಯ್ ತಪ್ಪಿಡ್ತು. ಬ್ಯಾಡ್ ಬಾಯ್. ನೀನ್ ಬ್ಯಾಡ್ ಬಾಯ್ನ ಮುಚ್ಕೊಂಡಿರು. ಅದ್ ಸರಿ, ಅವಳು ಯಾರು? ಅವಳಿಂದ ನಿನ್ಗೇನ್ ಟಾರ್ಚರು? ಅವಳ ನಮ್ ಬಾವನ್ ತಂಗಿ. ಭಾವನ್ ತಂಗಿ ಆದ್ರೆ ಟಾರ್ಚರ್ ಯಾಕೆ? ಅದೊಂದ್ ದೊಡ್ಡ ಕತೆ ಬಿಡು ಸತ್ಯ. ಬಿಡೋದಕ್ಕೆಲ್ಲ ಆಗಲ್ಲ.
ದೊಡ್ಡ ಕತೆನ ಚಿಕ್ಕದಾಗಿ ಹೇಳು, ನಾನ್ ಕೇಳ್ಬೇಕು. ಮಮ್ಮಿದ ಅಕ್ಕ ಕತೆ ಕೇಳೋ ಮೂಡಲ್ಲವ್ರೆ, ಹೇಳು ಹೇಳು. ಅವಳು ನನ್ನ ಲವ್ ಮಾಡ್ತಾಳಂತೆ, ನಾನು ಅವಳನ್ನ ಇಷ್ಟಪಡ್ಬೇಕಂತೆ. ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅವಳು ನನ್ನ ಮಾತೆ ಕೇಳಲ್ಲ, ಮೈ ಮೇಲೆ ಬಿದ್ದು ಬಿದ್ದು ಟಾರ್ಚರ್ ಕೊಡ್ತಾಳೆ. ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದ್ರು ಅವಳು ನನ್ನ ಮಾತೆ ಕೇಳಲ್ಲ. ನೀನ್ ಇಷ್ಟೆಲ್ಲ ಬಿಲ್ಡಪ್ ಕೊಡೋ ರೇಂಜಿಗೆ ಅವಳು ನೀನೇ ಬೇಕು ಅಂತಿದ್ದಾಳಂದ್ರೆ ತಮ್ಮಲ್ಲಿ ಅಂತ ಸ್ಪೆಷಲ್ ಕ್ವಾಲಿಟಿ ಏನಿದೆ? ಏನ್ ಹಂಗ್ ಕೇಳ್ತಾ ಇದ್ಯಾ? ಏನಿಲ್ಲ ನನ್ನ ಹತ್ರ. ಅಂದ ಇಲ್ವಾ, ಚಂದ ಇಲ್ವಾ, ಬುದ್ಧಿವಂತಿಕೆ ಇಲ್ವಾ, ಧೈರ್ಯ ಇಲ್ವಾ, ಶೌರ್ಯ ಇಲ್ವಾ? ಗೊತ್ತು ಗೊತ್ತು. ತಮ್ ಧೈರ್ಯ ಶೌರ್ಯನ ನಾವ್ ಬೆಜ್ಜಾನ್ ಸರ್ತಿ ನೋಡಿದೀವಿ. ತಾವೀಗ ಕೈ ಇಳಿಸಿ. ಸತ್ಯ, ನಿಜ ಹೇಳ, ಈ ಮನೇಲಿ ನನಗೆ ಟಾರ್ಚರ್ ಆಗ್ತಾ ಇರೋದು ಅವಳಿಂದ. ಯಾರನ್ನಾದ್ರೂ ಈ ಮನೆಯಿಂದ ಫಸ್ಟ್ ಹೊರಗಡೆ ಹಾಕ್ಬೇಕು ಅಂದ್ರೆ ಅವಳನ್ನೇ. ಕಾರ್ತಿಕ್, ನಿಂಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ಒಂದ್ ನಿಮಿಷ ಇರು. ಬಾಮೈದ ಹೋಗಿ ಬಾಗಿಲು ತೆಗಿ. ಸತ್ಯ, ನೀನ್ ಇಲ್ಲೇ ಇರ್ಬೇಕು. ಅವಳು ಯಾವ ತರ ಟಾರ್ಚರ್ ಕೊಡ್ತಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಬಾಮೈದ ಎತ್ಕೋ. ನಾನ್ ಯಾಕೆ ಇಲ್ಲಿ? ಅಮೂಲ್ ಬೇಬಿ, ನಾನ್ ಯಾಕೆ ಇಲ್ಲಿರ್ಬೇಕು? ಬಾಮೈದ, ನಿಶಾ ಒಳ್ಳೆ ನೆಶಲಿರೋ ಆಗಿದೆ. ಹೌದಾ? ಕಾರ್ತಿಕ್, ಇಲ್ಲಿದ್ಯಾ ನೀನು? ಬಾಮೈದ, ಕಾಟ ಕೊಡ್ತಿದ್ದು ಚೇರೆ ಅವು ಹದ್ದತ್ರ ಬರ್ತಾ ಇದೆ. ಬರ್ಲಿ. ಬನ್ನಿ. ಬಂದ ಬಾ ಬಾ. ನೀನು ನೋಡಿಕೊಂಡು ಊರೂರು ತಿರುಗ್ತಿರೋ ಇಲ್ಲಿ ಬಂದು ಕುದುಮ್ತಾ ಇದೀಯಾ? ನಾನು ಬಂದಿದ್ದೀನಿ, ನೀನು ಬಾ ಊಟ ಮಾಡೋಣ. ಅಲ್ಲಮ್ಮ, ಎಲ್ಲ ಒಳಗಡೆ ಸೇರ್ಕೊಂಡು ಬಾಗಿಲು ಆರು ಹೊಡೆದಿದ್ದೀರಲ್ಲ, ಯಾರಾದ್ರೂ ಒಳಗಡೆ ನುಗ್ಗಿದ್ರೆ ಏನ್ ಮಾಡ್ತೀರಾ? ಬುಡ್ಡಪ್ಪ, ಇದು ಸತ್ಯ ಮನೆ, ಇಲ್ಲಿ ಯಾರು ನುಗ್ಗಲ್ಲ. ನೀನ್ ನುಗ್ಗಿದ್ಯಾ ಅಷ್ಟೇ. ಪಾಪ ಸುಮ್ಮನೆ ಇರು. ಬಾಬಾ ಬನ್ನಿ ಊಟ ಮಾಡಿ. ಏನ ನಾನು ಈ ಮನೆ ಊಟ ಮಾಡ್ದ ಅಂತ ಗತಿ ಏನು ಬಂದಿಲ್ಲ ನನಗೆ. ಊಟ ಮಾಡಕ್ಕೆ ಸ್ಥಿತಿಗತಿ ಎಲ್ಲ ಬೇಕಾಗಿಲ್ಲಪ್ಪ. ಕೋಟಿ ಇದ್ದವನು ಹಸಿವಾದ್ರೆ ಊಟನೇ ಮಾಡ್ಬೇಕು. ಅಜ್ಜಿ, ಈ ಸಾಂಬಾರ್ ಊಟ ಮಾಡಕ್ಕೂ ಪುಣ್ಯ ಬೇಕು. ಅಪ್ಪ ಮಾಡಿಲ್ಲ. ನೀನ್ಯಾಕೋ ಬಂದಿ ಇಲ್ಲಿಗೆ? ಪ್ರಸಾದ ಕೊಟ್ಟವಳ ಅಂತ ಬಂದೆ. ಹೌದು, ಇವರಲ್ಲಿ ಪ್ರಸಾದ ತಿನ್ಕೊಂಡು ನೆಮ್ಮದಿಯಾಗಿರ್ಲಿ, ನಾನು ಈ ಮನೆಗೋಸ್ಕರ ಇವ್ರ ಹತ್ರ ಭಿಕ್ಷೆ ಬೇಡ್ಕೊಂಡು ಓಡಾಡ್ತೀನಿ. ಯಾಕೋ ಏನೇನೋ ಮಾತಾಡ್ತೀಯಾ? ನಿನ್ನ ಯಾರೋ ಭಿಕ್ಷೆ ಬೇಡಕ್ಕೆ ಹೇಳಿದ್ದು? ಇನ್ನೇನು ಮಾಡ್ಲಿ, ಮಗಳನ್ನ ಮುಂದೆ ಇಟ್ಕೊಂಡು ದೊಡ್ಡ ತಿಮಿಂಗ್ಲನೆ ಬೀಳಿಸ್ಕೊಂಡಿರುವಾಗ ನಿಮ್ಮಿಂದ ಭಿಕ್ಷೆ ತಾನೇ ಬೇಡಬೇಕು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ವೋ. ನೀನ್ ಇಲ್ಲಿಗೆ ಬಂದಾಗ್ಲೆಲ್ಲ ಜಗಳ ಮಾಡ್ಬೇಕು ಅಂತಾನೆ ಬರ್ತೀಯಾ? ನೋಡ್ ಜನಕ್ಕೆ ಈ ಮನೆಯಲ್ಲಿ ಏನ್ ಪಾಲ್ ಬರ್ಬೇಕು ಬಂದ್ರೆ ಸರಿ. ಒಂದು ಬ್ಯಾಂಕಲ್ಲಿ ಹಣ ಕೊಡಿ, ಇಲ್ಲ ಅಂತಂದ್ರೆ ಈ ಮನೆಯಲ್ಲಿ ಪಾಲ್ ಕೊಡಿ. ನನಗೂ ಪದೇ ಪದೇ ನಿಮ್ಮ ಹತ್ರ ಬಂದು ಗೋಗರಿಯಕ್ಕೆ ಇಷ್ಟ ಇಲ್ಲ. ನಿಮ್ಮನ್ನ ಹೀಗೆ ಬಿಟ್ಟು ಬಿಟ್ರೆ ಮದುವೆ ಮುಂಜಿ ಇಂತ ಎಲ್ಲವನ್ನು ಗುಡಿಸಿ ಗುಂಡಾಂತರ ಮಾಡಿಬಿಡ್ತೀರಾ.
ಆಮೇಲೆ ನನಗೇನು ಸಿಗುತ್ತೆ? ಚೊಂಬು ದೊಡ್ಡವ್ರು ಮಾತಾಡ್ಬೇಕು, ನೀರ ಮಾತು. ಚೊಂಬಲ್ಲಿ ನೀರು ಖಾಲಿ ಆಗಿದೆ, ಕೊಡು ಅಂತ ಹೇಳ್ದೆ. ನೋಡಿ, ನನಗೆ ಪಾಲ್ ಯಾವಾಗ ಕೊಡ್ತೀರಿ ಹೇಳಿ. ಒಂದು ಮನೆ ಕೊಡ್ಬೇಕು, ಇಲ್ಲ ಡಿಪಾಸಿಟರ್ ದುಡ್ಡು ಕೊಡ್ಬೇಕು. ಹೇ ಜಗನ್ನಾಥ, ಹೆಣ್ಮಗಳ ಮದ್ವೆ ಮುಂದಿಟ್ಕೊಂಡು 4 ಕಾಸು ಹೇಗಪ್ಪ ಹೊಂಚೋದು ಅಂತ ಕಷ್ಟಪಡ್ತಿರುವಾಗ ದೊಡ್ಡಪ್ಪ ಅನ್ಸ್ಕೊಂಡಿರೋ ನೀನು ಬಂದು ಕೈಲಾಸ ಸಹಾಯ ಮಾಡ್ಬೇಕೆ ಹೊರತು ಹೀಗೆ ದುಡ್ಡು ದುಡ್ಡು ಅಂತ ಕಿತ್ತು ತಿನ್ನಕ್ ನೋಡ್ತೀಯಲ್ಲೋ. ಒಂಚೂರು ಮನುಷ್ಯತ್ವ ಅನ್ನೋದೇ ಇಲ್ವಾ ನಿನಗೆ? ಇಲ್ಲ ಇಲ್ಲ ಅನ್ಕೋ, ನೀನ್ ಎತ್ತಿರೋದು ಪ್ರಾಣಿ ಅನ್ಕೋ. ಯಾವ ಪ್ರಾಣಿ? ಅಂದಿ ಬರೀ ಸುಮ್ಮನೆ ತಿಂದ ಭಯ ಮುಚ್ಕೊಂಡು. ಸರಿ ಸರಿ, ನೀನಂದಿ ನಾನ್ ಮರಿ. ಈಗ ಗೊತ್ತಾಯ್ತು ಎಲ್ರು ನಂಗೆ ಯಾಕೆ ಅಂದಿ ಮರಿ ಅಂತಾರೆ ಅಂತ. ಮುಚ್ಚ ಬಾಯಿ. ನಾನ್ ಬಾಯಿ ಮುಚ್ಕೊಂಡ್ರೆ ನೀನ್ ಊಟ ಮಾಡ್ತೀಯಾ? ಪಾಪಣ್ಣ ಮಾತಾಡ್ದಂಗೆ ಸುಮ್ಮನೆ ಊಟ ಮಾಡು. ನೋಡಮ್ಮ, ನನಗೇನು ಕಾಯಕ್ಕಾಗೋದಿಲ್ಲ. ಏನಾದ್ರೂ ಒಂದು ಈಗಲೇ ತೀರ್ಮಾನ ಆಗ್ಲೇಬೇಕು. ಜಾನಕಿ, ಇವನು ಹೋದ್ಮೇಲೆ ನನ್ನನ್ನು ಕರಿಯಮ್ಮ. ಅಲ್ಲಿವರೆಗೂ ನನ್ನ ಮೊಮ್ಮಗಳು ಏನ್ ಮಾಡ್ತಿದ್ದಾಳೆ ನೋಡ್ತೀನಿ. ಸತ್ಯ 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 ಮನೇಲಿದ್ದಾಳ? ಸತ್ಯ ಮನೇಲಿಲ್ಲ ಅಂದ್ರು? ನಿಮ್ ದೊಡ್ಡಪ್ಪ ಆಸ್ತಿ ವಿಚಾರ ಮಾತಾಡಕ್ ಬಂದಿದ್ದಾನೆ. ನಾವು ದೊಡ್ಡವ್ರು ಮಾತಾಡ್ಕೋತೀವಿ, ನೀನೇನು ಇದ್ರಲ್ಲಿ ತಲೆ ಹಾಕ್ಬೇಡ, ಗೊತ್ತಾಯ್ತಾ? ಏನು ಅಮ್ಮ ತಾಯಿ, ಆಮೇಲೆ ನಿನ್ ಪಿತ್ತಾಗಿತ್ತ ನೆತ್ತಿಗೆತ್ತಿ ಜಗಳ ಮಾಡಕ್ ಬಂದ್ಬಿಟ್ಟೀಯ. ಬಾಗ್ಲು ಹಾಕೊಂಡು ಹೋಗ್ತೀನಿ. ಜಾನಕಿ, ನೀನ್ ಊಟ ಮಾಡಿ. ನನ್ನ ಮಾತಿಗೇನು ಬೆಲೆನೇ ಇಲ್ವಾ? ನಿಮ್ ಪಾಡಿ ನೀವು ಮಾತಾಡ್ಕೊಂಡು ಆಡ್ಕೊ. ಏನಪ್ಪ, ಏನ್ ಬೆಲೆ ಕೊಡ್ಬೇಕು ನಿನ್ಗೆ ಹೇಳಿ. ಅಮ್ಮ ತುಂಬಾ ಹೊಟ್ಟೆ ಹಶ್ವಾಗ್ತಿದಮ್ಮ. ಅಯ್ಯೋ ಬಂದೇ ಇರಮ್ಮ. ಜಾನಕಿ, ಮಗು ಹಶ್ವು ಅಂತಿದೆ, ಹೋಗಮ್ಮ. ಯಾಕಪ್ಪ, ಯಾಕೆ ಸುಮ್ಮನದೆ? ಓ, ಸತ್ಯ ಇಲ್ಲ ಅನ್ಕೊಂಡ್ ಬಂದಿದ್ಯಾ ಅಲ್ವಾ? ಸತ್ಯನೂ ಇಲ್ಲೇ ಇದ್ದಾಳೆ, ಸತ್ಯನ್ ಗಾಡಿನೂ ಇಲ್ಲೇ ಇದೆ. ಜಾನಕಿ ಹೋಗಮ್ಮ, ಸತ್ಯನ್ ಕರಿ ಹೋಗು. ನಾನೇ ಪಾಪ ಏನು ಗಲಾಟೆ ಆಗೋದು ಬೇಡ ಅಂತ ಬಾಗ್ಲು ಹಾಕೊಂಡ್ ಬಂದಿದ್ದೀನಿ. ಕರಿ ಹೋಗು, ಅದೇನಾಗುತ್ತೋ ಆಗಲಿ. ಪಾಪಣ್ಣ ಪ್ರಸಾದ ಕೊಡಕ್ ಬಂದಿದ್ನಲ್ಲ, ಅವನ್ನ ಕರ್ಕೊಂಡು ಹೋಗ ಅಂತ ಬಂದಿದ್ದು. ಇನ್ನೊಂದ್ಸಾರಿ ನಾನು ನೀನು ಇಬ್ಬರೇ ಕುತ್ಕೊಂಡು ಮಾತಾಡೋಣ ಬಿಡು. ಪಾಪಣ್ಣ ಬರ ಮನೆಗೆ. ಲಡ್ಡು ತಿನ್ಬಿಟ್ಟು ಬರ್ತೀನಿ, ನೀನ್ ಆಚೆ ಕಾಯ್ತಾ ಇರು. ತಿನ್ನಕ್ಕೆ ಉಪ್ಪು. ಸತ್ಯಂದು ಗಾಡಿ ಹೋಗ್ಬೇಕಾ ನೋಡ್ಲೇ ಇಲ್ಲ. ಜಗಣ್ಣ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಏನಮ್ಮ, ಇವ್ರು ನಿನಗೆ ಮೊದಲೇ ಗೊತ್ತಾ? ಗೊತ್ತಾ, ಚೆನ್ನಾಗೇ ಗೊತ್ತು. ಇವ್ರು ನಮ್ಮ ಏರಿಯಾದಲ್ಲಿ ವರ್ಲ್ಡ್ ಫೇಮಸ್. ಆದ್ರೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ. ಏನೋ ಬಿಸಿನೆಸ್ ಬಗ್ಗೆ ಮಾತಾಡ್ಬೇಕು ಅಂತ ಬಂದಿದ್ದೀನಿ ಅಂದ್ರು, ಆದ್ರೆ ಈಗ ಈ ಮನುಷ್ಯ ಏನು ಬಾಯಿನೇ ಬಿಡ್ತಾ ಇಲ್ಲ. ಅಲ್ಲಿಗೆ ಇದು ಪಕ್ಕ ಫ್ರಾಡ್ ಕೇಸ್. ಓಹೋ, ಬಿಸ್ನೆಸ್. ಏನ್ ಜಗಣ್ಣ, ಚಿಲ್ಲರೆ ಅಂಗಡಿ ಕೆಲಸ ಬಿಟ್ಟು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ರಾ? ಮಾಡ್ತೀರಾ ಬಿಡಿ, ನಿಮ್ಗ ಕೆಪಾಸಿಟಿ ಇದೆ. ಈಗ ಗೊತ್ತಾಯ್ತು, ಸಕ್ಕರೆ ಇದ್ ಕಡೆ ನೋಣ, ಹಣ ಇದ್ ಕಡೆ ಜನ, ಬಿಸ್ನೆಸ್ ಅನ್ನೋ ಹೆಸರಲ್ಲಿ ಬರೋದು ಕಾಮನ್. ಹಾಗೆ ಇವರು ಬಂದಿದ್ದಾರೆ ಸರ್, ಅಲ್ವಾ ಜಗಣ್ಣ? ಇವ್ರು ಇಲ್ಲಿವರೆಗೂ ಪಾದ ಬೆಳೆಸಿದ್ದಾರೆ ಅಂದ್ರೆ ಇವ್ರ ಕೈ ಹಾಕಿರೋದು ಯಾವ್ದೋ ದೊಡ್ಡ ಬಿಸ್ನೆಸ್ ಇರ್ಬೋದು. ಜಗಣ್ಣ, ನೀವ್ ಅದ್ಯಾವ್ದು ಬಿಸ್ನೆಸ್ ಅಂದ್ರಲ್ಲ, ಅದ್ರ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಡೀಟೇಲ್ಸ್, ಇವ್ರ ಹೆಲ್ಪ್ ಮಾಡೋದಕ್ಕೆ ಡೀಟೇಲ್ಸ್ ಬೇಕಾಗತ್ತಲ್ವಾ? ಬೇಕಾದ್ರೆ ನಾನ್ ಮಾತಾಡ್ತೀನಿ, ನೀವ್ ಹೇಳಿ. ಡೀಟೇಲ್ಸ್ ಏನಮ್ಮ ಬಂತು? ಇಂಥವ್ರು ಕಾಸು ಮಾಡ್ಕೊಳ್ಳೋದಕ್ಕೆ ಆಗಾಗ ನಮ್ಮ ಆಫೀಸ್ಗೆ ಬರ್ತಿರ್ತಾರೆ. ಇವತ್ತು ಮನೆಯವರೆಗೂ ಬಂದಿದ್ದಾರೆ ಅಷ್ಟೇ. ಲಕ್ಷ್ಮಣ, ಏನೋ ಹೇಳಿ ಮಾತಾಡ್ಸಿ ಒಂದಷ್ಟು ಕೊಟ್ಕೊಳ್ಸಪ್ಪ. ಸಿದ್ಧ, ಆ ಟೇಬಲ್ ಎಲ್ಲ ಕ್ಲೀನ್ ಮಾಡೋ. ಹೇಳಿ ಜಗಣ್ಣ, ಏನ್ ಕತೆ ನಿಮ್ದು? ಸತ್ಯ, ನೀವು ಅಪಾಯಿಂಟ್ಮೆಂಟ್ ಇಲ್ಲದೆ ಈ ಮನೆಗೆ ಬಂದಾಗ್ಲೇ ನನಗೆ ಡೌಟ್ ಬಂತು. ಈ ಮನೆಗೆ ಯಾರೇ ಬಂದ್ರು ಅವ್ರಿಗೆ ಸತ್ಕಾರ ಮಾಡೋದು ನಮ್ಮ ಅಣ್ಣನ ಪಾಲಿಸಿ. ಅದಕ್ಕೆ ಅವ್ರು ಕೂತ್ಕೊಳಕ್ ಬಿಟ್ಟಿದ್ದು. ನೀವು ಬಿಸ್ನೆಸ್ಸೇ ಮಾತಾಡೋದೇ ಆದ್ರೆ ನಮ್ಮ ಆಫೀಸ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ಬನ್ನಿ. ಅದೇನೋ ಪರ್ಸನಲ್ ಅಂತ ಹೇಳಿದ್ರಲ್ಲ,
ಅದೇನು ಹೇಳಿ. ಹಲೋ ರೇ ಸ್ವಾಮಿ, ಯಾರಮ್ಮ ಆಯ್ತಾ? ಅದೇನೋ ಪರ್ಸನಲ್ ಹೇಳ್ಬೇಕು ಅಂತ ಬಂದ್ರು, ಹಂಗೆ ಹೋಗ್ತಾ ಇದಾರೆ. ತುಂಬಾ ಗಮನ ಕೊಡ್ಬೇಕಾದ ವ್ಯಕ್ತಿ ಏನಲ್ಲ ಬಿಡಿ ಸರ್. ಸಾರ್ ಹೇಳ್ದಾಗೆ ಕಂತೆ ಪುರಾಣ ಹೇಳಿ ಒಂದಷ್ಟು ದುಡ್ಡು ಮಾಡ್ಕೊಳಕ್ ಬಂದಿದಾರ ಅಷ್ಟೇ. ಈಗ ನನ್ನನ್ ನೋಡಿ ಅದೆಲ್ಲ ಇಲ್ಲ ಆಗಲ್ಲ ಅಂತ ಹೇಳಿ ಜಾಗ ಖಾಲಿ ಮಾಡಿದ್ದಾರೆ. ಮತ್ತೆ ಏನಾದ್ರೂ ಸಿಕ್ಕಿದ್ರೆ ಆ ಮನುಷ್ಯಂಗ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಬೇಡಿ. ಏನ್ ಜನಗಳು ಏನೋ. ದೊಡ್ಡಪ್ಪ, ಏನ್ ದೊಡ್ಡಪ್ಪ, ಕಾಫಿ ಕುಡಿದ ಹಾಗೆ ಬಂದ್ಬಿಟ್ರಿ? ದೊಡ್ಡವ್ರ ಮನೆ ಕಾಫಿ ತುಂಬಾ ಚೆನ್ನಾಗಿರತ್ತೆ, ಕುಡ್ಕೊಂಡು ಹೋಗ್ಬೇಕು ತಾನೆ. ದೊಡ್ಡಪ್ಪ ಅಲ್ಲಿ ಜಗಣ ಅಂತ ಕರೆದ್ಬಿಟ್ಟು ಇಲ್ಲಿ ದೊಡ್ಡಪ್ಪ ಅಂತ ಕರಿತಿದ್ದೆ ಅಂತ. ಒಳ್ಳೇದಾಗೋದಿಲ್ಲ ನಿನ್ಗೆ, ಒಳ್ಳೇದಾಗೋದಿಲ್ಲ. ಈ ದೊಡ್ಡಪ್ಪಗೆ ಅವಮಾನ ಮಾಡ್ಕ್ಯಾ? ಒಳ್ಳೆಯವ್ರಿಗೆ ಕೆಡಕಾಗೋದನ್ನ ತಡೆದ್ರೆ ಅದು ಒಳ್ಳೆ ಕೆಲ್ಸನೇ ದೊಡ್ಡಪ್ಪ. ಒಳ್ಳೆ ಕೆಲ್ಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ಯಾವಾಗ್ಲೂ ನಿಮ್ಮಮ್ಮ ಅಲ್ಲ ನಮ್ಮ ಅಜ್ಜಿ ಹೇಳಲ್ವಾ? ಅದು ಸರಿ, ನೀವ್ ಅಜ್ಜಿ ಮಾತನ್ ಯಾವಾಗ ಕೇಳಿದೀರಾ? ಅತಿ ಆಯ್ತು ನಿಮ್ದು. ಮನೆಯವರೆಲ್ಲ ಸೇರಿ ಮೆರಿತಿದ್ರಲ್ವಾ? ಅನುಭವಿಸ್ತೀರಾ, ಒಂದಲ್ಲ ಒಂದ್ ದಿವಸ ಅನುಭವಿಸ್ತೀರಾ ನೀವು. ನನ್ನನ್ನೇ ಚಿಲ್ಲರೆ ಬಿಸ್ನೆಸ್ ಮಾಡಕ್ ಬಂದವನು ಅಂತೀಯಾ? ಸರಿ, ಇನ್ಯಾಕ್ ಬಂದ್ರಿ? ಇವತ್ತು ನಾವು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಅವಳೇ ಕಾರಣ ಕಣೆ. ಅಂಥದ್ರಲ್ಲಿ ನೀನು ಬೀಗರ ಹತ್ರ ಮಗಳನ್ನ ಮುಚ್ಚಿಟ್ಟು ನನ್ಗಿರೋದು ಒಬ್ಳೇ ಮಗಳು ಅಂತ ಹೇಳಿ ಮದ್ವೆ ಮಾಡಕ್ ಹೊರಟಿದ್ದೀಯಾ? ಮಾತಾಡು. ನಿಂದೇನ್ ತಪ್ಪಿಲ್ಲ. ಮನೇಲಿದ್ದಾಳಲ್ಲ ನಿಮ್ಮಮ್ಮ, ಅವಳು ನಿನ್ನ ಅದ್ಬಸ್ತಿಲ್ದಂಗ್ ಬೆಳೆಸೋಳೆ. ದೊಡ್ಡವ್ರಿಗೆ ಗೌರವ ಕೊಡೋದು ಕಲ್ತಿಲ್ಲ. ನೋಡಿ ದೊಡ್ಡಪ್ಪ, ನಾನು ನಿಮ್ ತಮ್ಮನ್ ಮಗಳು ಅಂತ ನಿಮಗ್ ಎಷ್ಟು ಗೌರವ ಕೊಡ್ಬೇಕೋ ಅಷ್ಟು ಗೌರವ ಕೊಡ್ತಾ ಇದ್ದೀನಿ. ಅದನ್ನ ನೀವು ಉಳಿಸ್ಕೊಂತಿದ್ದೀರೋ ಕಳ್ಕೊತಿದ್ದೀರೋ ನಿಮಗೆ ಗೊತ್ತಾಗ್ಬೇಕು. ಅಷ್ಟಕ್ಕೂ ಇದು ಒಳ್ಳೆ ಜನ ಇರೋ ಮನೆ. ಇವರು ಮೋಸ ಕಪಟ ಎಲ್ಲ ಮಾಡೋರಲ್ಲ. ಇಂಥವ್ರ ಹತ್ರ ಎಲ್ಲ ನಿಮ್ ಅವತಾರ ತೋರ್ಸಕ್ ಬರ್ಬೇಡಿ. ಇವ್ರ ಮೇಲೆ ನಿಮ್ ಕೆಟ್ಕಂಡ್ ಬೀಳೋಕ್ಕೂ ಮುಂಚೆ ಈ ಮನೆ ಮೇಲೆ ಈ ಸತ್ಯನ್ ಕಣ್ಗಾವಲಿರುತ್ತೆ ಅನ್ನೋದನ್ನ ಮರಿಬೇಡಿ. ಅಮೂಲ್ ಬೇಬಿ, ಸ್ವಲ್ಪ ನೀರ್ ಕೊಡ್ತೀಯಾ? ನೀರಾ? ಸರಿ ಸತ್ಯ. ತಗೋ, ಪರವಾಗಿಲ್ಲ ಬಿಡು, ನೀನ್ ಆಯಾಸ ಮಾಡ್ಕೊಂಬೇಡ, ನಾನೇ ಕೊಡಿಸ್ತೀನಿ. ತಗೋ. ಸತ್ಯ, ನೀರ್ ಖಾಲಿ ಆಯ್ತು. ಹೌದಾ? ಅಷ್ಟೊಂದು ಬಾಯಾರಿಕೆ ಆಗ್ತಾ ಇದೆಯಾ? ಇನ್ನೊಂದು ಲೋಟ ನೀರ್ ಕೊಡ್ಲಾ? ಸತ್ಯ, ಹೇಳು, ಇನ್ನೊಂದು ಲೋಟ ನೀರ್ ಕೊಡ್ಲಾ? ನೀರ್ ಕುಡಿದ್ರು ಯಾಕೋ ಬಾಯಾರಿಕೆ ಕಡಿಮೆ ಆಗ್ತಿಲ್ಲ. ಒಂದ್ ಲೋಟ ಜ್ಯೂಸ್ ಕೊಡ್ತೀಯಾ? ಜ್ಯೂಸಾ? ಜ್ಯೂಸ್ ತರ್ತೀಯಾ ಅಂದೆ. ಹಾ, ತರ್ತೀನಿ. ಜ್ಯೂಸ್ ಕುಡಿದ್ರೆ ಶಕ್ತಿ ಬರುತ್ತೆ, ಬೇಗನೂ ವಾಸಿ ಆಗುತ್ತೆ. ಯಾವ ಜ್ಯೂಸ್ ಬೇಕು? ಆರೆಂಜ್. ಸರಿ, 2 ನಿಮಿಷ ತರ್ತೀನಿ. ವಿಡಿಯೋ ಕಾಲೇ ಮಾಡ್ಬಿಟ್ರಾ? ಮೋಸ್ಟ್ ಪ್ರಾಬಬ್ಲಿ ನಾನು ನೋಡ್ಬೇಕು ಅಂತ ಅನ್ಸಿರ್ಬೇಕು. ಸರಿ ಸತ್ಯ, ನಾನು ಜ್ಯೂಸ್ ತಗೊಂಡ್ಬರ್ತೀನಿ. ಸಕ್ಕರೆ ಜಾಸ್ತಿ. ಹಾ ಸರಿ. ಈ ವಾಯ್ಸ್ ನ ಎಲ್ಲೋ ಕೇಳ್ದಂಗಿದ್ಯಲ್ಲ. ಹಾಯ್, ಏನ್ ಮಾಡ್ತಿದ್ದೀರಾ?
ವಾಯ್ಸ್ ಎಲ್ಲೋ ಕೇಳಿದ್ದೀನಲ್ಲ. ಅಮೂಲ್ ಬೇಬಿ ಫ್ರೆಂಡ್ಸು, ಆಫೀಸ್ನವರು, ನನಗೆ ಯಾರಾದ್ರೂ ಗೊತ್ತಿರೋರಿದಾರ? ಇರ್ಬೋದೇನೋ. ಮನೇಲಿದ್ದೀನಿ ಅಂದ್ರೆ ಹಿಂದೆ ಯಾರೋ ಇದ್ದಂಗಿತ್ತು. ಹೋ ಅದ ನನ್ನ ಫ್ರೆಂಡ್, ನಮ್ಮ ಅಪ್ಪನ ಫ್ರೆಂಡ್, ನಮ್ಮ ಮನೆಗೆ ಬಂದಿರೋ ಗೆಸ್ಟು. ದಿವ್ಯಾ ಅವರೇ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ಒಂದು 2 ನಿಮಿಷ, ಡೋಂಟ್ ಮೈಂಡ್ ಪ್ಲೀಸ್. ಸತ್ಯ, ಆರೆಂಜ್ ಜ್ಯೂಸ್, ಸಕ್ಕರೆ ಜಾಸ್ತಿ ತಗೋ. ತಗೋ ಅಂದ್ರೆ? ಸಾರಿ, ಮರ್ತೋಯ್ತು. ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ? ಅವ್ನು ಯಾಕೆ ನನ್ನ ಸುತ್ತಮುತ್ತಾನೇ ಇರಬೇಕು ಅನ್ನಿಸ್ತಿದೆ? ಓಕೆ ಮೇಮ್ ಸಾಬ್, ನನ್ನ ಕೈಲಾದಷ್ಟು ನಾನು ನಿಮ್ಮ ಸೇವೆ ಮಾಡಿದ್ದೀನಿ. ಇನ್ನು ತಾವು ಹೊಡ್ಬೋದು. ಇನ್ನೂ ಏನಾದರೂ ಕೆಲಸ ಹೇಳಿ ಜೀವನ ಇಲ್ಲೇ ಇರಿಸ್ಕೊಳ್ಳ. ಸತ್ಯ, ಮತ್ತಿನ್ನೇನು, ಹೋಗು ನಿನ್ ರೂಮ್ಗೆ. ಇಷ್ಟಕ್ಕೆ ಹೊರಡು ಅಂದ್ರೆ? ಅಂದ್ರೇನಾ, 1 ಗ್ಲಾಸ್ ನೀರು, 1 ಫುಲ್ ಗ್ಲಾಸ್ ಜ್ಯೂಸ್ ಕುಡಿದ್ರು ಇನ್ನೂ ಬಾಯಾರಿಕೆ ಕಡಿಮೆ ಆಗಿಲ್ವಾ? ಬಾಯಾರಿಕೆ ಕಡಿಮೆ ಆಯ್ತು. ನೋವು, ತುಂಬಾ ನೋವು, ಅಮ್ಮ ನೋವು. ಅಷ್ಟೊಂದು ನೋವಾಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ಫ್ರಾಕ್ಚರ್ ಆಗಿರ್ಬೇಕು. ಚಿಕ್ಕಪ್ಪ ಅನ್ನೋದನ್ನೇ ಹೇಳ್ತಾ ಇದ್ರು. ಸತ್ಯ, ಹಾಸ್ಪಿಟ್ಲ್ಗೆ ಹೋಗೋಣಪ್ಪ. ಮನೇಲಿದ್ದು ಬೋರ್ ಆಗಿದೆ, ಹೀಗಾದ್ರೂ ಹೊರಗೆ ಹೋಗಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬರೋಣ, ಒಂದು ಚೇಂಜ್ ಇರತ್ತೆ. ಬಾ ಸತ್ಯ. ಹೋಗ್ಲೇಬೇಕು, ತುಂಬಾ ನೋವಾಗ್ತಿದೆ. ಬಾ ಹೋಗೋಣ, ಬಾ ಬಾ ಹಾ ಬಂದೆ.